ಇವತ್ತು ಸಿಂಪಲ್ಲಾಗಿ ಹಲಸಿನ ಹಣ್ಣಿನ ದೋಸೆ ಹೇಗೆ ಮಾಡೋದು ಅಂತ ನಿಮಗೆ ಕೂಡ ಹೇಳ್ತಾ ಇದ್ದೀನಿ. ನೋಡಿ, ಈ ಒಂದು ಹಲಸಿನ ಹಣ್ಣಿನ ದೋಸೆಯನ್ನು ಮಾಡೋಣ. ಇದು ಚಕ್ಕೆ ಹಲಸಿನ ಹಣ್ಣು ಅಂತ ಹೇಳ್ತಾರೆ, ಚಕ್ಕೆ ಮತ್ತು ಬಕ್ಕೆ ಅಂತ ಹೇಳ್ತಾರೆ. ತುಂಬಾ ರುಚಿಯಾಗಿರುತ್ತೆ. ಈ ಒಂದು ಹಲಸಿನ ಹಣ್ಣಿನ ದೋಸೆ ತಿನ್ನೋಕ್ಕೂ ರುಚಿ ಇರುತ್ತೆ, ಹಾಗೂ ಪರಿಮಳ ಕೂಡ ಘಮ ಘಮ ಅಂತ ಇರುತ್ತೆ. ಇಲ್ಲಿ ನೋಡಿ, ಊರಿಗೆ ಹೋಗಿದ್ದೆ, 2 ಹಲಸಿನ ಹಣ್ಣನ್ನು ತಂದಿಟ್ಟಿದ್ರು. ಅದರಲ್ಲಿ ಒಂದು ಪೂರ್ತಿಯಾಗಿ ಹಣ್ಣಾಗಿತ್ತು, ಅದನ್ನು ಈಗ ಕಟ್ ಮಾಡ್ತಾ ಇದ್ದಾರೆ. ಅಲ್ಲಿಂದ ನಾನು ಹಲಸಿನ ಹಣ್ಣಿನ ಒಂದು ಸೊಳೆಗಳನ್ನು ತಗೊಂಡು ಬಂದಿದ್ದೆ. ಇಲ್ಲಿ ನಾನು ನಿಮಗೆ ದೋಸೆನ ಮಾಡಿ ತೋರಿಸ್ತೀನಿ. ನೋಡಿ, ಈ ರೀತಿಯಾಗಿ ಕಟ್ ಮಾಡ್ತಾ ಇದ್ದಾರೆ. ಮೇಲಿನ ಭಾಗ ಸ್ವಲ್ಪ ಗಟ್ಟಿಯಾಗಿತ್ತು, ಅಂದರೆ ಪೊಳ್ಳಿತ್ತು, ಅದರಲ್ಲಿ ಏನೂ ಇರಲಿಲ್ಲ. ಅದರಿಂದ ಅದನ್ನು ತೆಗೆದುಬಿಟ್ಟು ಇದನ್ನು ಒಂದು ಚಾಕುವಿನ ಸಹಾಯದಿಂದ ಕಟ್ ಮಾಡ್ತಾ ಇದ್ದಾರೆ. ನೋಡಿ, ಈ ರೀತಿ ಸ್ವಲ್ಪ ಇದನ್ನು ಬೀರ್ಬಿಟ್ರೆ ಆಯಿತು, ಚೆನ್ನಾಗಿ ಬಂದ್ಬಿಡುತ್ತೆ. ನೋಡಿ, ಯಾಕಂದರೆ ತುಂಬ ಚೆನ್ನಾಗಿ ಹಣ್ಣಾಗಿತ್ತು, ಮತ್ತು ಗರಿಗಳು ಒಂದು ಸೊಳೆಗಳು ನೋಡಿ ಎಷ್ಟು ಚೆನ್ನಾಗಿದೆ ಅಂತ, ಎಷ್ಟು ಶೈನಿ ಕೂಡ ಇದೆ. ಇದು ಸ್ವಲ್ಪ ಲೋಳೆ ಅನಿಸುತ್ತೆ, ಅಂದರೆ ಒಂಥರ ಜಿಗುಟು ನಾರಿನಂಶ ಇರುತ್ತೆ ಈ ಒಂದು ಹಲಸಿನ ಹಣ್ಣು. ಚಕ್ಕೆ ಮತ್ತು ಬಕ್ಕೆ ಅಂತ ನಮ್ಮ ಊರು ಸೈಡ್ ಕರೀತಾರೆ. ಬಕ್ಕೆ ಅಂದರೆ ಅದು ಗಟ್ಟಿಯಾಗಿರುತ್ತಲ್ವ, ಅಂದರೆ ರೋಡ್ ಸೈಡ್ ಅಂಗಡಿಗಳಲ್ಲೆಲ್ಲ ಮಾಡ್ತಾರಲ್ಲ ಆ ರೀತಿ ಹಲಸಿನ ಹಣ್ಣು. ಇದು ಚಕ್ಕೆ ಹಲಸಿನ ಹಣ್ಣು. ಅದರಿಂದ ಇದರಲ್ಲಿ ಜಾಸ್ತಿಯಾಗಿ ದೋಸೆ, ಇಡ್ಲಿ ಈ ರೀತಿ ರೆಸಿಪಿಗಳನ್ನು ಮಾಡ್ತಾರೆ. ಇದೇ ಒಂದು ಹಲಸಿನ ಹಣ್ಣಲ್ಲಿ ನಾನು ನಿಮಗೆ ದೋಸೆನ ತೋರಿಸ್ತಾ ಇದ್ದೀನಿ. ನೋಡಿ, ಎಷ್ಟು ಸ್ವೀಟಾಗಿದೆ ಈ ಹಲಸಿನ ಹಣ್ಣು. ನೋಡೋಕ್ಕೂ ಕೂಡ ಚೆನ್ನಾಗಿದೆ, ತಿನ್ನೋಕ್ಕೂ ಕೂಡ ಅಷ್ಟೇ ಚೆನ್ನಾಗಿದೆ. ಬನ್ನಿ, ಇವಾಗ ಸಿಂಪಲ್ ದೋಸೆ ಮಾಡೋದು ಹೇಗೆ ಅಂತ ಹೇಳ್ತೀನಿ. ಇಲ್ಲಿ ನೋಡಿ, ಇಷ್ಟು ಹಲಸಿನ ಹಣ್ಣಿನ ಒಂದು ಸೊಳೆಗಳನ್ನು ತಗೊಂಡಿದ್ದೀನಿ. ಈಗ ಇದರ ಬೀಜಗಳನ್ನು ತೆಗಿತಾ ಇದ್ದೀನಿ. ನಾನು ತೆಗೆದುಬಿಟ್ಟು ನಾನು ಒಂದು 3ರಿಂದ 4 ಗಂಟೆಗಳ ಮುಂಚೆ ಇಲ್ಲಿ ರೇಷನ್ ಅಕ್ಕಿನ ನೆನೆಸಿಟ್ಟಿದ್ದೆ. ನೋಡಿ, ಇಲ್ಲಿ ನಾನು ಬೀಜನ ತಗೊಂಡಿದ್ದೀನಿ. ನೋಡಿ, ರೇಷನ್ ಅಕ್ಕಿ 3ರಿಂದ 4 ಗಂಟೆಗಳ ಕಾಲ ನೆನೆಸಿರುವಂಥದ್ದು. ಇದನ್ನು ಚೆನ್ನಾಗಿ ತೊಳೆದ್ಬಿಟ್ಟು ಒಳ್ಳೆ ನೀರನ್ನು ಹಾಕಿಟ್ಟಿದ್ದೀನಿ. ಜೊತೆಗೆ ಸ್ವಲ್ಪ ಬೆಲ್ಲನೂ ಕೂಡ ತೊಗೊಂಡಿದ್ದೀನಿ. ಬೆಲ್ಲ ಹಾಕಿದರೆ ತುಂಬ ಚೆನ್ನಾಗಿ ಬರುತ್ತೆ, ಪರಿಮಳ ಕೂಡ ತುಂಬ ಚೆನ್ನಾಗಿರುತ್ತೆ. ಚಿಟಿಕೆ ಉಪ್ಪನ್ನು ಕೂಡ ಈಗ ಸೇರಿಸ್ತಾ ಇದ್ದೀನಿ. ನಂತರ ಒಂದು ಗ್ರೈಂಡರಿಯಲ್ಲಿ ನಾನು ನೆನೆಸಿರುವಂಥ ಅಕ್ಕಿನ ಹಾಕ್ತಾಯಿದ್ದೀನಿ. ನೋಡಿ, ಚೆನ್ನಾಗಿ ನೆಂದಿರಬೇಕು ಅಕ್ಕಿ. ನಂತರದಲ್ಲಿ ಇದಕ್ಕೆ ನಾವು ಹಲಸಿನ ಹಣ್ಣಿನ ಸೊಳೆಗಳನ್ನು ಇಲ್ಲಿ ಹಾಕ್ತಾಯಿದ್ದೀನಿ. ನೋಡಿ, ಇಷ್ಟು ನೋಡೋಕ್ಕೂ ಕಲರ್ಫುಲ್ಲಾಗಿ ಕಾಣ್ತಿದೆ ಅಲ್ವಾ. ನೋಡಿ, ಎಲ್ಲ ಸೊಳೆಗಳನ್ನು ಹಾಕಿಬಿಟ್ಟು ಜೊತೆಗೆ ಸ್ವಲ್ಪ ಬೆಲ್ಲನ ಕೂಡ ಇಲ್ಲಿ ನಾನು ಹಾಕ್ತಾಯಿದ್ದೀನಿ. ಕೆಲವೊಬ್ರು ಇದಕ್ಕೆ ಸ್ವಲ್ಪ ಏಲಕ್ಕಿ ಕೂಡ ಹಾಕ್ತಾರೆ, ಅದನ್ನು ಹಾಕೋ ಅವಶ್ಯಕತೆ ಇಲ್ಲ. ನೋಡಿ, ಪಾಯಸ ಮಾಡುವಾಗ ಹಾಕಿ, ಇವಾಗೇನು ಹಾಕೋದು ಬೇಡ. ಇವಾಗ ಇದನ್ನು ನುಣ್ಣಗೆ ನಾವು ರುಬ್ಕೊಂಬರಬೇಕು. ಜಾಸ್ತಿ ನೀರು ಹಾಕೋ ಅವಶ್ಯಕತೆ ಇಲ್ಲ, ಸ್ವಲ್ಪ ನೀರನ್ನು ಹಾಕಿಬಿಟ್ಟು ನೋಡಿ ಈ ರೀತಿ ನುಣ್ಣಗೆ ರುಬ್ಕೊಂಬಂದಿದ್ದೀನಿ. ಇಷ್ಟಾದರೆ ಸಾಕಾಗುತ್ತೆ. ನೋಡಿ, ನಾರಿನಂಶ ಇಲ್ಲ, ನಾರಿನಂಶ ಆಲ್ಮೋಸ್ಟ್ ಎಲ್ಲ ಹೋಗಿದೆ. ಈಗ ಇದನ್ನು ಆಫ್ ಮಾಡಿಬಿಟ್ಟು ಇದನ್ನು ನಾವು ಒಂದು ಪ್ಲೇಟಿಗೆ ಅಥವಾ ಒಂದು ಬಗೋಣಿ ಅಥವಾ ಒಂದು ನೀವೇನಂತೀರ ಪಾತ್ರೆಗೆ ಇದನ್ನು ನೀವು ತೆಗೆದಿಟ್ಕೋಬೋದು. ಆಲ್ಮೋಸ್ಟ್ ನಾನು ಹೀಗೆ ಬಿಟ್ಬಿಡ್ತೀನಿ, ಬಟ್ ನಿಮಗೆ ತೋರ್ಸೋಕ್ಕೆ ಅಂತ ನಾನು ಇದನ್ನು ತೆಗೆದುಬಿಟ್ಟು ಒಂದು ಪಾತ್ರೆಯಲ್ಲಿ ಈ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಈಗ ಕ್ಲೀನಾಗಿ ತೆಗೆದುಬಿಟ್ಟು ಒಂದು ಪಾತ್ರೆಯಲ್ಲಿ ಇದನ್ನು ಹಾಕ್ಕೊಳ್ಳೋಣ. ಇದು ಓವರ್ ನೈಟ್ ನಾವು ಇದೇ ರೀತಿಯಾಗಿ ಬಿಟ್ಬಿಡಬೇಕು. ಮತ್ತು ಇದಕ್ಕೆ ಉದ್ದಿನಬೇಳೆ ಅದು ಏನೂ ಸೇರಿಸೋದಿಲ್ಲ. ಜಸ್ಟ್ ಹಿಟ್ಟು, ಅಂದರೆ ಅಕ್ಕಿ ಮತ್ತು ಹಲಸಿನ ಹಣ್ಣಿನ ಸೊಳೆಗಳು, ಬೆಲ್ಲ, ಸ್ವಲ್ಪ ಚಿಟಿಕೆ ಉಪ್ಪು, ಇಷ್ಟೇ. ನೋಡಿ, ಇವಾಗ ಇಟ್ಟಿದ್ದೆ ಮಾರ್ನಿಂಗ್, ಅಂದರೆ ಬೆಳಗ್ಗೆ ತೋರಿಸ್ತಿದೆ. ನೋಡಿ ಯಾವ ರೀತಿಯಾಗಿ ಉಬ್ಬಿ ಬಂದಿದೆ ಅಂತ. ನೋಡಿ, ಹುಳಿ ಕೂಡ ಬಂದಿದೆ ಹಿಟ್ಟಿಲ್ಲೀಗ. ಇವಾಗ ಇದನ್ನು ಚೆನ್ನಾಗಿ ಕಲಿಸ್ಕೊಳ್ಳೋಣ. ಇವಾಗ ನಿಮಗೆ ಬೆಲ್ಲ ಬೇಕಾದರೆ ಬೆಲ್ಲ ನೀವು ಸೇರಿಸ್ಕೋಬೋದು. ನಾನು ಒಂದು ದೋಸೆ ಹಾಕ್ತೀನಿ, ಹಾಕಾದ್ಮೇಲೆ ಟೇಸ್ಟ್ ನೋಡಿಬಿಟ್ಟು ಬೆಲ್ಲ ಬೇಕಾದರೆ ಸೇರಿಸ್ಕೊಳ್ತೀನಿ. ಈಗ ಒಂದು ದೋಸೆ ನಾನು ನಿಮಗೆ ಹಾಕಿ ಕೂಡ ತೋರಿಸ್ತೀನಿ. ಮತ್ತು ಇವಾಗ ಉಪ್ಪು ಏನು ಹಾಕೋದು ಅವಶ್ಯಕತೆ ಇಲ್ಲ. ಒಂದು ದೋಸೆ ಹಂಚಿಗೆ ಎಣ್ಣೆ ಸವರ್ಬಿಟ್ಟು, ನಾನು ಕೊಬ್ಬರಿ ಎಣ್ಣೆ ಸವರ್ಕೊಂಡಿದ್ದೀನಿ, ನೀವು ತುಪ್ಪ ಬೇಕಾದರೆ ಸವರ್ಕೋಬೋದು. ಇವಾಗ ದೋಸೆನ ನೋಡಿ ಈ ರೀತಿಯಾಗಿ ಅಗಲವಾಗಿ, ನಿಮಗೆ ಎಷ್ಟು ಅಗಲ ಬೇಕೋ ಅಷ್ಟು ಅಗಲ ನೀವು ಹಾಕ್ಕೋಬೋದು. ನೋಡಿ, ನಾನು ಇಷ್ಟ ಅಗಲ ಹಾಕಿದ್ದೀನಿ. ಇವಾಗ ಮೇಲಿಂದ ಸ್ವಲ್ಪ ಕೊಬ್ಬರಿ ಎಣ್ಣೆನ ಹಾಕ್ತಿದ್ದೀನಿ. ನಾನು ಹೇಳಿದ್ದನ್ನು ತುಪ್ಪ ಬೇಕಾದ್ರೆ ತುಪ್ಪ ಹಾಕ್ಕೊಳ್ಳಿ, ಚೆನ್ನಾಗಿರುತ್ತೆ. ಆ ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ. ಇವಾಗ ಇದನ್ನು ಹಾಕಿಬಿಟ್ಟು ಮುಚ್ಚಳ ಬೇಕಾದ್ರೆ ಮುಚ್ಬೋದು, ಇಲ್ಲ ಅಂದರೆ ಓಪನ್ ಆಗಿ ನೀವು ಬೇಯಿಸ್ಕೊಬೋದು. ನೋಡಿ, ಎಷ್ಟು ತೂತುಗಳು ಕೂಡ ಬಂದಿದೆ, ಅಂದರೆ ಹೊಟ್ಟೆಗಳು ಬಿಟ್ಟಿದೆ ಅಲ್ಲ, ಆವಾಗ ಗೊತ್ತಾಗುತ್ತೆ ದೋಸೆ ಚೆನ್ನಾಗೇ ಬರುತ್ತೆ ಅಂತ. ನೋಡಿ, ನಂತರದಲ್ಲಿ ತಿರುವು ಹಾಕಿಬಿಟ್ರೆ ಸೂಪರಾಗಿರುವ ಹಲಸಿನ ಹಣ್ಣಿನ ದೋಸೆ ರೆಡಿ. ನೋಡಿ, ತುಪ್ಪದ ಜೊತೆ ಇದನ್ನು ತಿನ್ಬೋದು, ಚಟ್ನಿ ನೀವು ಬೇಕಾದರೆ ಬೇರೆ ಬೇರೆ ಪಲ್ಯಗಳ ಜೊತೆ ತಿನ್ಬೋದು. ಆದರೆ ಯಾವುದೇ ಪಲ್ಯ ಇರದೇನೆ ನಾವು ಇದನ್ನು ತಿನ್ಬೋದು, ಅಂದರೆ ಅಷ್ಟು ರುಚಿಯಾಗಿರುತ್ತೆ. ಇವಾಗ ಸ್ವಲ್ಪ ನಾನು ಇದಕ್ಕೆ ಬೆಲ್ಲನ ಮಿಕ್ಸ್ ಮಾಡಿದ್ದೀನಿ ಹಿಟ್ಟಿಗೆ. ಬೆಲ್ಲ ಮಿಕ್ಸ್ ಮಾಡಾದ್ಮೇಲೆ ಮತ್ತೆ ಅದನ್ನು ಕಲಸಿಬಿಟ್ಟು ಈಗ ದೋಸೆನ ಹಾಕಿದ್ದೀನಿ. ಇವಾಗ ನಾನು ಮುಚ್ಚಿಟ್ಟಿದ್ದೀನಿ. ನೋಡಿ, ನಿಮಗೆ ಮೇಲ್ಗಡೆ ಸ್ವಲ್ಪ ಇಲ್ಲಿ ಬೆಲ್ಲ ಕಾಣ್ತಾ ಇರ್ಬೋದು. ಇವಾಗ ಇದನ್ನು ಅಷ್ಟೇ ತಿರುವು ಹಾಕಿಬಿಟ್ರೆ ಸೂಪರಾಗಿರುವ
ಒಂದು ಹಲಸಿನ ಹಣ್ಣಿನ ದೋಸೆ ರೆಡಿ. ನೀವು ಕೂಡ ಈ ರೀತಿಯಾಗಿ ಮಾಡ್ಕೊಳ್ಳಿ ಅಂತ ಹೇಳ್ತಾ, ವಿಡಿಯೋ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು. ಹೀಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ಥ್ಯಾಂಕ್ ಯು, ಬಾಯ್ ಬಾಯ್.